ಹೆಲೋ ಸ್ಟೂಡೆಂಟ್ಸ್, ಈಗಾಗಲೇ DCET 2024 ಆಪ್ಷನ್ ಎಂಟ್ರಿನ 15th ಜುಲೈವರೆಗೂ ಎಕ್ಸ್ಟೆಂಡ್ ಮಾಡಿದರು. ಈಗ ಮತ್ತೊಂದು ಸರಿ 17th ಜುಲೈ 2024 ಅಟ್ 11 AM ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಡ್ಯೂ ಟು ಸಮ್ ಹೈಕೋರ್ಟ್ ಇಂದ ಆರ್ಡರ್ ಇರೋದ್ರಿಂದಾಗಿ ಈಗಾಗಲೇ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಕೆಲವು ಸ್ಟೂಡೆಂಟ್ಸಿಗೆ ಸೀಟ್ ನಾಟ್ ಅಲಾಟೆಡ್ ಅಂತೇಳ್ಬಿಟ್ಟು ಬಂದಿದೆ. ಆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರೋದಕ್ಕೆ ರೀಸನ್ ಏನು ಅಂದರೆ, ನೀವು ಕಡಿಮೆ ಕಾಲೇಜಸ್ಗಳನ್ನ ಆಪ್ಷನ್ ಎಂಟ್ರೀಲಿ ಎಂಟ್ರಿ ಮಾಡಿರ್ತೀರ, ಹಾಗಾಗಿ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಬಂದಿರುತ್ತೆ. ಅಥವಾ ಆಪ್ಷನ್ ಎಂಟ್ರೀಲಿ ಈಗ ಬಂದಿರೋ ಕಾಲೇಜಸ್ಗಳೇ ಬರ್ಬೋದು, ಬರ್ದಲೇನೂ ಇರಬಹುದು. ಇಟ್ ಈಸ್ ಜಸ್ಟ್ ಒಂದು ಡೆಮೋ ವರ್ಷನ್ ಥರ ನಿಮಗೆ ಕೊಟ್ಟಿರೋವಂಥದ್ದಾಗತ್ತೆ. ಆ್ಯಕ್ಚುಲಿ ಮಾಕ್ ಅಲಾಟ್ಮೆಂಟ್ ರಿಸಲ್ಟನ್ನು ಅನೌನ್ಸ್ ಮಾಡಿದ ನಂತರ ನಿಮಗೆ ಏನು ಅಂದರೆ ಸೀಟ್ ಸರೆಂಡರ್ ಮಾಡಿದ್ದಾರೆ. ಮ್ಯಾನೇಜ್ಮೆಂಟು ಮತ್ತು ಗೌರ್ಮೆಂಟ್ ಕಾಲೇಜಸ್ಗಳಲ್ಲಿ ಫಸ್ಟ್ ಇಯರಲ್ಲಿ ಉಳಿದಂಥ ಸೀಟ್ಸ್ಗಳನ್ನ ಸರೆಂಡರ್ ಮಾಡಿದ್ದಾರೆ. ಸೊ ಈ ರೀತಿ ಎಲ್ಲ ಸೀಟನ್ನು ಸರೆಂಡರ್ ಮಾಡಿರೋದ್ರಿಂದಾಗಿ ಮಾಕ್ ಅಲಾಟ್ಮೆಂಟಲ್ಲಿ ನಿಮಗೆ ಬಂದಿರೋ ರಿಸಲ್ಟ್ಸು ಭಾಳನೇ ವೇರಿಯೇಷನ್ಸ್ಗಳಾಗ್ಬೋದು. ಸೊ ಇದಕ್ಕೆ ರಿಲೇಟೆಡ್ ಆಗಿ ಈಗಾಗಲೇ ನಮ್ಮ TGI DCET ಕೋಚಿಂಗ್ ಏನು ಟೆಕ್ನೋಗೀಕ್ಸ್ ಇನೋವೇಷನ್ಸ್ ಅಂತ ಹೇಳ್ಬಿಟ್ಟು ಟೆಕ್ನೋಗೀಕ್ಸ್ ಇನೋವೇಷನ್ಸ್ TGI, ನೀವು ಈ ಚಾನಲ್ಗೆ ಹೋದರೆ ನಿಮಗೆ ಇಲ್ಲಿ ಸಾಕಷ್ಟು ಯೂಟ್ಯೂಬ್ ವಿಡಿಯೋಗಳು ನಿಮಗೆ ಸಿಗ್ತದೆ. ಈಗಾಗಲೇ ನೀವು ಮ್ಯಾನೇಜ್ಮೆಂಟ್ ಸೀಟ್ ಸರೆಂಡರ್ ಸೀಟ್ ಇರ್ಬೋದು, ಮಾಕ್ ಅಲಾಟ್ಮೆಂಟ್ ಕಟ್ ಆಫು, ಅದಾದಮೇಲೆ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸಲ್ಲಿ ಜನರಲ್ GM ಮೇಲೆ ನಿಮಗೆ ಸೀಟ್ ಸಿಕ್ಕಿದೆ ಅಂತ ಅಂದರೆ ಮೀನಿಂಗ್ ಏನು, ಇಂಪ್ಯಾಕ್ಟ್ ಆಫ್ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಮಾಕ್ ಅಲಾಟ್ಮೆಂಟ್ ಅಂದರೆ ಏನು, KEA ಫೀಸ್ ರೀಫಂಡ್ ಆಗುತ್ತಾ ಇಲ್ವಾ, ಯಾವುದೆಲ್ಲ ಪ್ರೊಸೀಜರ್ಸ್ ಮಾಡಿದ್ರೆ ರೀಫಂಡ್ ಆಗುತ್ತೆ ಅಥವಾ ಆಗಲ್ಲ, ಆಟೋನಮಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು, ಟಾಪ್ 35 ಇಂಜಿನಿಯರಿಂಗ್ ಕಾಲೇಜಸ್ಸು, ಇನ್ನು ಇಂಜಿನಿಯರಿಂಗ್ ಕಾಲೇಜ್ ಫೀ ಸ್ಟ್ರಕ್ಚರು, ಈ ಥರ ಸಾಕಷ್ಟು DCET ರಿಲೇಟೆಡ್ ಇನ್ಫಾರ್ಮೇಷನ್ನು ಈಗಾಗಲೇ ನಿಮಗೆ ಚಾಯ್ಸ್ 1ಗಳನ್ನ ಕ್ಲಿಕ್ ಮಾಡಿದ ನಂತರ ಯಾವುದೆಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ಗಳನ್ನ ನೀವು ಪ್ಲೆಡ್ಜ್ ಮಾಡಬೇಕು, ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ TGI ಯೂಟ್ಯೂಬ್ ಚಾನಲಲ್ಲಿದೆ. ಸೊ ನೀವು ಹೋಗಿ ರೆಫರ್ ಮಾಡ್ಬೋದು ಸ್ಟೂಡೆಂಟ್ಸ್. ಸೊ ಎಕ್ಸ್ಟೆಂಡ್ ಆಗಿದೆ, ಸೊ ಟೈಮ್ ಇದೆ, ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಆದಷ್ಟು ಮೋರ್ ನಂಬರ್ ಆಫ್ ಕಾಲೇಜಸ್ನ ಕೊಡಿ. ನೀವು ಸೀಟ್ ಮೆಟ್ರಿಕ್ಸ್ ಮತ್ತು ಇಂಜಿನಿಯರಿಂಗ್ ಕಾಲೇಜ್ ಕಟ್ ಆಫು ಇವುಗಳನ್ನ ರೆಫರೆನ್ಸ್ ಆಗಿಟ್ಕೊಂಡು ನೀವು ಆದಷ್ಟು ಹೆಚ್ಚು ಕಾಲೇಜಸ್ಗಳನ್ನ ಕೊಡೋದ್ರಿಂದ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಪ್ರಾಬ್ಲಮ್ಗಳಿಗೆ ನೀವು ಫೇಸ್ ಮಾಡೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ದಿಸ್ ಇಸ್ ರೂಪಶ್ರೀ ಫ್ರಮ್ TGI DCET ಕೋಚಿಂಗ್ ಸೆಂಟರ್.